ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್. ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ ಮೇಡಮ್? ಬರೀ ಅಡ್ಮಿಷನ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ, ಬೇರೆ ವಿಡಿಯೋಸ್ ಎಲ್ಲ ಮಾಡ್ತಾ ಇಲ್ಲ ಯಾಕೆ ಮೇಡಮ್ ಅಂತ ಹೇಳಿ ಮೆಸೇಜ್ಗಳು ಹಾಕ್ತಾ ಇದ್ದೀರಾ. ಕೆಲವ್ರಂತೂ ಫೋನ್ ಮಾಡಿ ಕ್ವಶನ್ ಕೂಡ ಕೇಳ್ತಾ ಇದ್ದೀರಾ ಅಲ್ವಾ? ಓಕೆ, ಇಲ್ಲ, ತುಂಬಾ ವಿಡಿಯೋಸ್ ಆಲ್ರೆಡಿ ನಾನು 400-500 ಮೇಲೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಪ್ಲೈನ್ ಬ್ಲೌಸ್ ಇಂದ ಹಿಡಿದು ಎಲ್ಲಾ ತರದ ವಿಡಿಯೋಸ್ ಇದೆ. ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಪ್ಯಾಚ್ ವರ್ಕ್ ಡಿಸೈನು, ಬೋಟ್ ನೆಕ್, ಪ್ರಿನ್ಸ್ ಕಟ್ಟು, ಐವಿ ನೆಕ್, ಕಾಲರ್ ನೆಕ್, ನಾನು ಎಲ್ಲಾ ತರದ ವಿಡಿಯೋಸ್ ಕೂಡ ನಮ್ಗೆ ಹಾಕಿದೀನಿ. ಮತ್ತೆ ಪದೇ ಪದೇ ನ್ಯೂ ಡಿಸೈನ್ಸ್ ಎಲ್ಲ ಬರ್ತಾ ಇದೆ. ಸೊ ಅದನ್ನ ಏನ್ ಮಾಡ್ತಾ ಇದ್ರಿ, ಕ್ಲಾಸ್ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇರೋದ್ರಿಂದ ಇಲ್ಲಿ ಟೈಮ್ ಸಾಕಾಗ್ತಿಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋಸ್ ಮಾಡ್ತಾ ಇಲ್ಲ. ಇನ್ನು ಹೊಸದ್ ಯಾವಾಗ್ಲಾದ್ರೂ ಟೈಮ್ ಮಾಡ್ಕೊಂಡು ನಿಮ್ಗೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ? ಖಂಡಿತವಾಗ್ಲೂ ಹಾಕ್ತೀನಿ, ಮಿಸ್ ಮಾಡಲ್ಲ ಈ ಸಲ. ಓಕೆ, ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಮತ್ತೊಮ್ಮೆ ಕೇಳಿದ್ರೆ ಏನಂತಂದ್ರೆ, ಈಗ ಜೂನ್ ಬ್ಯಾಚ್ ಮುಗಿತಾ ಬರ್ತಾ ಇದೆ. ಜುಲೈ ಬ್ಯಾಚ್ ಏನಪ್ಪಾ ಕ್ಲಾಸಸ್ ಶುರು ಆಗತ್ತೆ ಅಲ್ವಾ? ಹಾಗಾಗಿ ಅಡ್ಮಿಷನ್ ಮನೇಲೆ ಕುತ್ಕೊಂಡು ನಾವು ವಿಡಿಯೋ ನೋಡ್ಕೊಂಡು ಬೇಸಿಕ್ ಕಲ್ತಿದೀವಿ ಮ್ಯಾಮ್ ಅನ್ನೋರು ತುಂಬಾ ಜನ ಇದ್ದೀರಾ. ಅವ್ರಗಳಿಗೆ ನಾನು ಡಿಸೈನ್ ಕಲ್ತ್ಕೊಳ್ಳಿಕ್ಕೆ ಮೀಡಿಯಂ ರೇಟ್ ಅಲ್ಲಿ ನಾನು ಕ್ಲಾಸಸ್ ತಗೊಂತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಬೇಸಿಕ್ ಅಷ್ಟೇ, ಯಾಕಂದ್ರೆ ಮೊಬೈಲ್ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಕಲಿತಾ ಇದ್ದೀರಾ, ಗುಡ್. ಆದರೆ ಸರಿ ತಪ್ಪು ಹೇಳಕ್ ಒಬ್ರು ಬೇಕಲ್ವಾ? ಅದನ್ನ ಬೇರೆ ಕಸ್ಟಮರ್ ಗಳಿಗೆಲ್ಲ ಹೊಲ್ಕೊಡ್ತೀರಾ, ಅವರು ಇಲ್ಲಿ ಶೋಲ್ಡರ್ ಡ್ರಾಪ್ ಆಗ್ತಿದೆ, ರಿಂಕಲ್ಸ್ ಬರ್ತಿದೆ ಅಂತ ಕಸ್ಟಮರ್ ಗಳು ತಂದು ಕೊಡ್ತಾರೆ. ನಿಮ್ಗೂ ಬೇಜಾರಾಗುತ್ತೆ, ಅಯ್ಯೋ ಬೇರೆಯವ್ರದ್ದು ಹೊಲಿಯೋದ್ ಬೇಡಪ್ಪ, ನಮ್ದು ಹೊಲಿಯೋಣ ಸಾಕು ಅಂತೇಳಿ ನೀವು ಅನ್ಕೊಂತಿರ್ತೀರಲ್ವಾ? ಅದ್ಯಾವ್ದು ಬೇಡ. ಒಂದ್ಸಲ ನೀವು ಕ್ಲಾಸ್ ಅಟೆಂಡ್ ಮಾಡ್ಬಿಟ್ಟು ಫುಲ್ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಹೋಯ್ತು ಅಂದ್ರೆ ಭಯನೂ ಹೋಗುತ್ತೆ. ಧೈರ್ಯವಾಗಿ ನೀವು ಬೇರೆಯವ್ರಿಗೆ ಹೊಲ್ಕೊಂಡು ₹1000 ಕೂಡ ದುಡ್ಮೆ ಮಾಡ್ಕೋಬಹುದು. ಓಕೆ, ಬೇಸಿಕ್ ಗೊತ್ತು, ಡಿಸೈನ್ ಗೊತ್ತು, ಮ್ಯಾಮ್ ನಿಮ್ ವಿಡಿಯೋ ನೋಡ್ಕೊಂಡೆ ಚೆನ್ನಾಗಿ ಹೊಲಿತಾ ಇದೀವಿ ಅಂತ ಅನ್ನೋರ್ಗೆ ಈಗ ಫ್ಯಾಷನ್ ಡಿಸೈನ್ ಅಲ್ಲಿ ಅಡ್ಮಿಷನ್ ಓಪನ್ ಆಗಿದೆ. ಜುಲೈ 1 ಇಂದ ಹೊಸ ಬ್ಯಾಚ್ ಶುರು ಆಗ್ತಾ ಇದೆ. ಅವ್ರಗಳಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, 1 ತಿಂಗಳಲ್ಲಿ 25 ಡಿಸೈನ್ಸ್ ನಾವು ಬ್ಲೌಸ್ ಹೇಳ್ಕೊಡ್ತಾ ಇದೀವಿ. ಕಲಿಯಕ್ ಸಾಧ್ಯನಾ? ಎಸ್, ಖಂಡಿತವಾಗ್ಲೂ ಸಾಧ್ಯ. ಕಲ್ತಿದೀವಿ ಅಂತ ಹೇಳಿ ನಮ್ಮ ಹುಡುಗಿರೆಲ್ಲ ವಿಡಿಯೋಸ್ ಹಾಕ್ತಾ ಇದೀವಿ, ನೋಡ್ತಾ ಇರಿ. 1 by 1 ವಿಡಿಯೋಸ್ ಬರ್ತಾ ಇರತ್ತೆ. ಎಲ್ಲ ಕಲ್ತು 1 ತಿಂಗಳು ಕಲ್ತಿರೋದು 25 ಬ್ಲೌಸ್ ರೆಡಿ ಆಗಿರೋದು ಕೂಡ ನಿಮ್ಗೆ ತೋರಿಸ್ತಾರೆ. ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ, ನೋಡ್ರುವಂತೆ. ಮನಸ್ ಮಾಡಿದ್ವಿ, ನಾವು ಕಲಿತೀವಿ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಕಲಿಯಕ್ ಸಾಧ್ಯ. ಇಲ್ಲ ಅಂತ ಅಯ್ಯೋ ಸಾಧ್ಯನಾ ಅನ್ಕೊಂಡು ನೀವು ಮನೇಲಿ ಕೂತಿದ್ರೆ ಖಂಡಿತವಾಗ್ಲೂ ಆಗಲ್ಲ. ಅಷ್ಟೇ, ಎಲ್ಲವೂ ನಿಮ್ಮಲ್ಲೇ ಇರುತ್ತೆ. ನೀವು ಮನಸ್ಸು ಮಾಡ್ಬೇಕಷ್ಟೇ. ನಾನ್ ಮಾಡೇ ಮಾಡ್ತೀನಿ, ಇಲ್ಲಪ್ಪ ನಾವು ಬೇರೆಯವ್ರ ತರ ಬೆಳಿತೀವಿ ಅಂತ ಅನ್ಕೊಂಡ್ರೆ ನೀವು ಖಂಡಿತವಾಗೂ ಬೆಳಿಬಹುದು. ಇಲ್ಲ ಅಂತಂದ್ರೆ ನನ್ ಕೈಲಾಗಲ್ಲ, ಮನೆ ಕೆಲ್ಸ ಇದೆ, ಮಕ್ಕಳು ನೋಡ್ಕೊಂಡೇ ಇರ್ಬೇಕು ಅಂತ ನೀವು ಬರೀ ಮಕ್ಳು ನಿಮ್ಗೋಸ್ಕರ ಟೈಮ್ ಕೊಡ್ದೇನೆ ಮಕ್ಕಳು ನೋಡ್ಕೊಂಡು, ಗಂಡನ್ ನೋಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು ಮನೇಲೇ ಇತ್ತು ಅಂದ್ರೆ ನಿಮ್ ಖರ್ಚಿದ್ ದುಡ್ಡು ಇಲ್ದೆ ಪ್ರತಿ ಸಲ ಗಂಡನ್ ಕೇಳೋದು, ಅವ್ರು ಇಲ್ಲ ದುಡ್ಡಿಲ್ಲ ಅಂತ ಅಂದಾಗ ಬೈಕೊಂಡು ಸುಮ್ನಾಗೋದು. ಅದ್ ಮತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳಗಳು ಶುರುವಾಗುತ್ತೆ. ದುಡ್ಡು ಇಲ್ಲ ಅಂದ್ರೆ ಎಂತ ಮಾಡುತ್ತೀರಾ ಅಲ್ವಾ? ನಿಮ್ದೇ ಆದ ದುಡಿಮೆ ಶುರುವಾಯ್ತು ಅಂದ್ರೆ ಕೇಳೋದು ಬೇಡ. ನಿಮ್ದೇ ಆದ ಖರ್ಚಿಗೆ ದುಡ್ಡು ಇರುತ್ತೆ, ಎಷ್ಟು ದುಡ್ಡು ಸೇವ್ ಮಾಡ್ಕೋಬೇಕು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಹೆಣ್ಮಕ್ಳು ನಿಮ್ಗೆ ನೀವು ದುಡ್ಡು ಮಾಡ್ಕೊಳ್ಳಿ, ಕಡೆಗಾಲಕ್ಕೆ ನಿಮ್ಮ ಹತ್ರ ದುಡ್ಡು ಇರ್ಬೇಕು. ಯಾಕೆ ನಾನು ಪದೇ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಪ್ಪ ಅಂತಂದ್ರೆ, ನನ್ನ ಹತ್ರ ಇಲ್ಲಿ ಬರ್ತಾರಲ್ವಾ ಕ್ಲಾಸಿಗೆ ಸೇರ್ಕೊಳ್ಳೋಕೆ, ಅವ್ರ ಜೊತೆ ಮಾತಾಡ್ತಾ ಹೇಳ್ತಾರೆ, ಮೇಡಮ್ ನನ್ನ ಹತ್ರ ಮನೇಲಿ ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ದುಡಿತಾ ಇದ್ದೆ, ಮನೆ ಮೇಂಟೈನ್ ಮಾಡ್ತಿದ್ದೆ, ಇವಾಗ ಕೆಲ್ಸಕ್ಕೆ ಹೋಗ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡೋದು? ಯಾಕೆ ದುಡಿಬೇಕಾರೆಲ್ಲ ಮನೆ ಖರ್ಚಿಗೆ ಮಾಡಿರ್ತಾರೆ, ಮನೆ ವಸ್ತುಗಳು ತಂದಾಕಿರ್ತಾರೆ. ಈಗೆಲ್ಲ ಖಾಲಿ ಆಗಿದೆ ದುಡ್ಡು, ಮತ್ತೆ ಕೆಲ್ಸಕ್ಕೆ ಹೋಗಕ್ಕೆ ಎನರ್ಜಿ ಕಮ್ಮಿ ಇರುತ್ತೆ, ವಯಸ್ಸಾಗ್ತಾ ಬಂದಿರುತ್ತೆ. ಎಷ್ಟೋ ಜನ ವಯಸ್ಸಾಗಿರೋರು ನಮ್ಮ ಹತ್ರ ಕ್ಲಾಸಿಗೆ ಸೇರ್ಕೊಂಡು ಅವ್ರಿಗೆ ಅವ್ರು ಹೊಲ್ಕೊಂಡು ಸಣ್ಣ ಪುಟ್ಟವ್ರನ್ನ ಬೇರೆಯವ್ರಿಗೂ ಹೊಲ್ಕೊಂಡು ಸಣ್ಣ ಪುಟ್ಟ ಕ್ಲಾಸಸ್ನ ಮಾಡ್ಕೊಂತಾ ಇದಾರೆ. ಅದೇ ಬುದ್ಧಿ ಫಸ್ಟೇ ಇದ್ದಿದ್ರೆ, ನಮ್ಗೆ ಅಂತ ಸ್ವಲ್ಪ ದುಡ್ಡು ಸೇವ್ ಮಾಡಿ ಇಟ್ಕೊಂಡಿದ್ರೆ ಅಲ್ವಾ, ಎಷ್ಟು ದುಡ್ಡು ಸೇವ್ ಮಾಡ್ಕೊಂಡು ಅಷ್ಟು ಕಡೆಗಾಲಕ್ಕೆ ನಮ್ಗಾಗತ್ತೆ ಅಲ್ವಾ? ಅದಕ್ಕೋಸ್ಕರ ಪ್ರತಿ ವಿಡಿಯೋದಲ್ಲೂ ನಾನು ಹೇಳೋದು, ಹೆಣ್ಮಕ್ಳು ನಿಮಗೆ ನೀವು ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ. ನಿಮ್ದೇ ಆದ ಒಂದು ಸಣ್ಣ ಸೇವಿಂಗ್ಸ್ ಅಂತ ಮಾಡ್ಕೊಂತ ಇದ್ರೆ ಏನಾಗುತ್ತೆ, ಕಡೆಗಾಲಕ್ಕೆ ನಮಗ್ ಬೇಕಾಗತ್ತೆ. ಯಾವಾಗ ಬೇಕಾವಾಗ ನಾವು ಖರ್ಚು ಮಾಡ್ಕೋದು. ನಮ್ಮ ಪರ್ಸನಲ್ ಖರ್ಚು ಎಷ್ಟೆಲ್ಲ ಇರುತ್ತಲ್ವಾ, ಸಣ್ಣ ಪುಟ್ಟವೆಲ್ಲ ಕೇಳಕ್ಕಾಗತ್ತೆ ಯಜಮಾನ್ರ ಕೈಲಿ. ಈಗಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಎಲ್ಲಾ ಗಂಡು ಮಕ್ಳು ದುಡಿಯೋದಕ್ಕೆಲ್ಲ ಏನಾಗ್ತಾ ಇದೆ, ಬರೀ ಮನೆ ಮೇಂಟೆನೆನ್ಸ್ಗೆ ಅರ್ಧಕ್ಕರ್ಧ ಖರ್ಚಾಗ್ತಿದೆ. ಅವ್ರು ಎಲ್ಲಿ ಸೇವಿಂಗ್ಸ್ ಮಾಡ್ತಾರೆ? ನೀವ್ ಒಂಚೂರು ಕೈ ಜೋಡಿಸ್ತು ಅಂತಂದ್ರೆ, ನೀವ್ ಅಟ್ಲೀಸ್ಟ್ ಸೇವಿಂಗ್ಸ್ ಮಾಡ್ತಿದ್ರೆ ಕಡೆಗಾಲ ನಿಮ್ ಸಂಸಾರಕ್ಕೆ ಆಗತ್ತೆ ಅಲ್ವಾ? ಹಾಗಾಗಿ ನಿಮ್ದೇ ಆದ ಒಂದು ದುಡಿಮೆನ ನೀವು ಮಾಡ್ಕೊಳ್ಳೇಬೇಕು. ಮನೇಲೆ ಕುತ್ಕೊಂಡು ಮಾಡೋ ಕೆಲಸ ಯಾವುದು? ಟೈಲರಿಂಗ್ ಅಲ್ವಾ? ಈ ಟೈಲರಿಂಗ್ ಕಲಿತು ಅಂತಂದ್ರೆ ನಿಮ್ಮ ಬಟ್ಟೆ ಹೊಲ್ಕೊಂತು ಅಂದ್ರೆ ದುಡ್ಡು ಸೇವ್ ಆಗತ್ತೆ, ಬೇರೆಯವ್ರಿಗೆ ಹೊಲ್ಕೊಡ್ತು ಅಂದ್ರೆ ದುಡ್ಡು ಕೂಡ ಬರುತ್ತೆ ಅಲ್ವಾ? ಓಕೆ ಮೇಡಮ್, ನಾವ್ ಹಳ್ಳಿಲಿ ಇದೀವಿ, ಕಲಿಯೋಕೆನ ಆಸೆ, ನಾವೇನ್ ಕಲಿಯೋದು ಮ್ಯಾಮ್ ಅಂತಂದ್ರೆ, ನಮ್ದು ಆನ್ಲೈನ್ ಕ್ಲಾಸ್ ಇದೆ. ನೀವು ತುಂಬಾ ಸಲ ನನ್ನ ವಿಡಿಯೋದಲ್ಲಿ ಕೂಡ ನಾನು ಹೇಳ್ತಾ ಇರ್ತೀನಿ, ಮಾಡಿ ತೋರಿಸ್ತಾ ಇರ್ತೀನಿ. ಒಬ್ರು ಇಬ್ರಿಗೆ ಹೇಳ್ಕೊಟ್ಟಿಲ್ಲ, 1000 ಜನಕ್ಕೆ ಆನ್ಲೈನ್ ಕ್ಲಾಸ್ ತಗೊಂಡಿದ್ದಾರೆ.
ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ. ಹೆಂಗೆ ಅಂತಂದ್ರೆ ಪ್ರತಿ ವಿಡಿಯೋದಲ್ಲೂ 1 ಅವರ್ 2 ಅವರ್ ತಗೊಂಡು ಸಪ್ರೇಟ್ ವಿಡಿಯೋ, ಯೂಟ್ಯೂಬ್ ಅಲ್ಲಿ ಹಾಕೋ ವಿಡಿಯೋ ಅಲ್ಲ, ಸಪ್ರೇಟ್ ವಿಡಿಯೋನ ನಾನು ಏನ್ ಹೇಳ್ಕೊಡ್ತೀನೋ ಅದನ್ನೆಲ್ಲ ಡೀಟೇಲ್ ಆಗಿ ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ. ಮಾರನೇ ದಿನ ಲೈವ್ ಅಲ್ಲಿ ಕುತ್ಕೊಂಡು ನಿಮ್ಗೆ ಬೋರ್ಡ್ ಮೇಲೆ ಬರ್ದು ಡಿಸೈನ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಫ್ಯಾಬ್ರಿಕ್ ಕಟ್ ಮಾಡಿ ನಾನು ಕ್ಲಾಸ್ ಸ್ಟಿಚಿಂಗ್ ಎಲ್ಲ ಹೇಳ್ಕೊಡ್ತಾ ಇರೋದು. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ, ಮನೇಲಿ ಇದ್ದು ಹಳ್ಳಿಲಿ ಇದ್ರೂ ಕೂಡ ಆರಾಮಾಗಿ ಕಲಿಬಹುದು. ನಿಮ್ಗೆ ಎಷ್ಟೋ ವಿಡಿಯೋದಲ್ಲಿ ನೋಡಿದಿರ, ನಮ್ಮ USA ಇಂದ ಬಂದಿದ್ದಾರೆ, ಹೊರಗಡೆ ಆಸ್ಟ್ರೇಲಿಯಾದಿಂದೆಲ್ಲ ಬಂದು ಎಲ್ಲ ಕಲಿತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಕೆಲವರು ಕಲಿತಾ ಇದ್ದಾರೆ, ಕೆಲವರು 2 ತಿಂಗಳು 3 ತಿಂಗಳು ರಜದ ಮೇಲೆ ಬಂದು ಅವರು ಕೂಡ ಕಲ್ತಿದ್ದಾರೆ ಅಂತ ವಿಡಿಯೋಸ್ ಕೂಡ ಹಾಕ್ತಾ ಇರ್ತೀನಿ, ನೋಡಿದಿರ ಕೂಡ. ಹಾಗಾಗಿ ನೀವು ಬರೀ ಹಳ್ಳಿಲಾರ ಇರಿ, ಇದಿಲ್ಲಾರ ಇರಿ, ಆನ್ಲೈನ್ ಅಲ್ಲಿ ನಿಮ್ ಮನೆಯಲ್ಲೇ ಕುತ್ಕೊಂಡು ನೀವು ಕ್ಲಾಸ್ ನ ತಗೊಂಡು ಆನ್ಲೈನ್ ಅಲ್ಲಿ ಆರಾಮಾಗಿ ಕಲಿಬಹುದು. ಯಾವುದೇ ಟೆನ್ಷನ್ ಇಲ್ಲದೆ ಫ್ರೀ ಆರಾಮ್ ಮೈಂಡ್ ಫ್ರೀ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ಕಲಿಬಹುದು. ಯಾವ್ಯಾವ ಕ್ಲಾಸ್ ಇರುತ್ತೆ? ಬೇಸಿಕ್ ಕ್ಲಾಸ್ ಇರುತ್ತೆ, ಅಡ್ವಾನ್ಸ್ ಕ್ಲಾಸ್ ಇರುತ್ತೆ, ಫ್ಯಾಷನ್ ಡಿಸೈನ್ ಕ್ಲಾಸ್ ಇರುತ್ತೆ, ಅದ್ರ ಜೊತೆಗೆ ಕುಚ್ ಕ್ಲಾಸು, ಆರಿ ವರ್ಕು ಎಲ್ಲವೂ ಕ್ಲಾಸ್ ಇರುತ್ತೆ. ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದ್ರೆ ಸಾಕು, ಎಲ್ಲ ಕಲ್ತ್ಕೊಂಡು ಲೈಫ್ ಸೆಟ್ಲ್ ಮಾಡ್ಕೊಂಡು ಒಂದು ಬೋಟಿಕ್ ಓಪನ್ ಮಾಡ್ಕೊಳ್ಳೋದೆ, ಆ ರೀತಿ ಕ್ಲಾಸಸ್ ಇರುತ್ತೆ. ಓಕೆ, ಅದ್ರಲ್ಲಿ ಏನೆಲ್ಲ ಹೇಳ್ಕೊಡ್ತೀವಿ ಹೇಳೋಣ. ಏನು ಗೊತ್ತಿಲ್ಲ ಅನ್ನೋರ್ಗೆ ಬೇಸಿಕ್ ಕ್ಲಾಸ್ ತಗೋಬಹುದು. ಆ ಬೇಸಿಕ್ ಕ್ಲಾಸ್ ಅಲ್ಲಿ ಏನೇಳಿರುತ್ತೆ, ಎಮಿಂಗ್ ಇಂದ ಹಿಡಿದು ಎಮಿಂಗು, ಉಕ್ಸು ಕಜ ಇರುತ್ತೆ. ಅದಾದ್ಮೇಲೆ ಪ್ಲೈನ್ ಬ್ಲೌಸು, ಲೈನಿಂಗ್ ಬ್ಲೌಸು, ಒಂದು ಬಾಕ್ಸ್ ಡಿಸೈನು, ನೆಕ್ ಡಿಸೈನ್ಸ್ ಇರುತ್ತೆ. ಅದು ನಿಮಗೆ ನೀವು ಹೊಲಿಯೋದ್ ಕಲಿತು ಅಂತಂದ್ರೆ 1 ತಿಂಗಳಲ್ಲಿ, ತುಂಬಾ ತಿಂಗಳಗಟ್ಲೆ ನಾವು ತಗೊಳ್ಳೋದೇ ಇಲ್ಲ, 1 ತಿಂಗಳಲ್ಲಿ ನಿಮಗೆ ನೀವು ಬ್ಲೌಸ್ ಹೊಲಿಯೋ ತರ ನೀಟಾಗಿ ಹೇಳ್ಕೊಡ್ತೀವಿ. ಅದನ್ನ ನೀವು ಕಲಿತೀರಾ ಕೂಡ, ಕಲಿಸ್ತೀವಿ ಅಲ್ಲ, ನೀವು ಕಲಿತೀರಾ ಕೂಡ. ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದೀವಿ ಅಂದ್ರೆ ಇಷ್ಟು ವರ್ಷ 15 ವರ್ಷದಿಂದ ಕ್ಲಾಸಸ್ ಮಾಡ್ಕೊಂಡ್ ಬರ್ತಾ ಇದೀವಿ. ಕಲ್ಸಿನೇ ಹೊರಗಡೆ ನಾವು ಕಳ್ಸೋದು, ಹಂಗೆ ಸುಮ್ನೆ ಅಂತೂ ಕಳ್ಸಲ್ಲ. ಕ್ಲಿಯರಾ? ನೆಕ್ಸ್ಟ್ ಮೇಡಮ್, ನಮಗ್ ನಾವು ಹೊಲ್ಕೊಂಡ್ವಿ, ಪರ್ಫೆಕ್ಟ್ ಆಯ್ತು ಮೇಡಮ್, ನೆಕ್ಸ್ಟ್ ಏನ್ ಮಾಡ್ಬೇಕು? ಡಿಸೈನ್ ಕಲಿಬೇಕು. ಎಸ್, ಪ್ಲೈನ್ ಬ್ಲೌಸ್ ಎಲ್ಲ ಹೊಲ್ದಾಯ್ತು, ಲೈನಿಂಗ್ ಬ್ಲೌಸ್ ಆಯ್ತು, ನೆಕ್ ಡಿಸೈನ್ಸ್, ಇನ್ನ ಪ್ಯಾಚ್, ಈಗ ಟ್ರೆಂಡಿಂಗು ಬೋಟ್ ನೆಕ್, ಪ್ರಿನ್ಸ್ ಕಟ್ಟು ಅವೆಲ್ಲ ಬರ್ತಾ ಇದೆ ಅಲ್ವಾ, ಅದನ್ನ ಕಲಿಬೇಕು. ಬನ್ನಿ, ಆರಾಮಾಗಿ ಕಲ್ತ್ಕೊಳ್ಳಿ. ಅದನ್ನ ಕಲ್ತ್ಕೊಂಡು ಬೇರೆಯವ್ರಿಗೂ ಹೊಲ್ಕೊಂಡು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಯಾವುದೇ ಭಯ ಇಲ್ದೆ. ನೀವು ಮನೇಲೆ ಕುತ್ಕೊಂಡು ಭಯ ಪಡ್ಕೊಂಡು ಕುತ್ಕೊಂತಂದ್ರೆ ಏನೂ ಆಗಲ್ಲ. ಒಂದ್ಸಲ ಬರ್ಬೇಕು, ಕಲಿಬೇಕು, ಸರ್ಟಿಫಿಕೇಟ್ ತಗೊಂಡು ನೀವು ಮಿಷನ್ ಮೇಲೆ ಕುತ್ಕೊಂತು ಅಂದ್ರೆ ಅದ್ ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ. ನಾನು ಎಷ್ಟು ಚೆನ್ನಾಗಿ ಮಾತಾಡ್ತೀನಿ, ಗಂಟು ಗಟ್ಲೆ ಕುತ್ಕೊಂಡು ನಾನು ಇದ್ರ ಮುಂದೆ ಕ್ಯಾಮ್ರಾ ಮುಂದೆ ಮಾತಾಡ್ತೀನಲ್ವಾ, ಯಾವ್ದು ಇದ್ರ ಮೇಲೆ ಮಾತಾಡ್ತೀನಿ. ನನಗೆ ವಿದ್ಯೆ ಗೊತ್ತಿದೆ, ನಾನು ಕಲಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ಎಲ್ಲವೂ ಇರೋದಕ್ಕೆ ಏನ್ ಮಾಡ್ತೀನಿ, ಇನ್ನೂ 1 ಅವರ್ ಅಲ್ಲ 2 ಅವರ್ ಕುತ್ಕೊಂಡು ಹೀಗೆ ಮಾತಾಡ್ತೀನಿ ಅಲ್ವಾ. ಅದೇ ತರ ನೀವ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ಕೂಡ ಕಲಿಬೇಕು, ಮಾಡ್ಬೇಕು, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬಬೇಕು. ಬರೀ ನಾವು ಟೈಲರಿಂಗ್ ಅಷ್ಟೇ ಹೇಳ್ಕೊಡಲ್ಲ, ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಂಗ್ ತುಂಬಬೇಕು, ನೀವು ಬೇರೆಯವ್ರಿಗೆ ಹೇಗೆ ಹೊಲಿಬೇಕು ಅಂತ ಇಲ್ಲಿ ಸೈಜ್ ವೈಸ್, ಇಲ್ಲಿ ಬರೋ ಸ್ಟೂಡೆಂಟ್ಸ್ ಗಳಿಗೆ ಸೈಜ್ ವೈಸ್ ಹೊಲಿಸಿ, ಬೇರೆಯವ್ರಿಗೆ ಹೊಲಿಸಿ ಹಾಕ್ಸಿ ಆ ಕಾನ್ಫಿಡೆನ್ಸ್ ಲೆವೆಲ್ ನ ತುಂಬಿಸ್ತೀವಿ. ಆ ರೀತಿಯಾಗಿ ತುಂಬಿಸಿದಾಗ ನೀವು ಆರಾಮಾಗಿ ಕಸ್ಟಮರ್ಗೆ ಆರಾಮ್ಸೆ ಹೊಲ್ಕೊಡ್ಬೋದು ಅಲ್ವಾ. ಆಯ್ತು, ಅದನ್ನ ಮುಗೀತು. ನೆಕ್ಸ್ಟ್ ಲೆವೆಲ್ ಏನಿದೆ, ಬೋಟಿಕ್ ಓಪನ್ ಮಾಡ್ಕೋಬೇಕು ಅನ್ನೋರು ಏನ್ ಮಾಡ್ಬೇಕು, ಮೇಡಮ್ ಅಲ್ಲೋದ್ವಿ ಇಲ್ಲೋದ್ವಿ 1 ತಿಂಗಳಗಟ್ಲೆ ವೇಸ್ಟ್ ಆಯ್ತು, ನಮ್ ಕಲೀಲೇ ಇಲ್ಲ, ಬೇರೆದೆಲ್ಲ ವಿಷಯ ನಮಗ್ ಬೇಡ. ನಮ್ಮ ಹತ್ರ ಬಂತು ಅಂದ್ಮೇಲೆ ಸಿನ್ಸಿಯರ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ಬೇಕು, ಕಲಿತಾ ಇರ್ಬೇಕು. ಕಲಿಯೋದು ಅಷ್ಟೇನೆ, ಲೈವ್ ಅಲ್ಲೇ ತೋರಿಸ್ತಾ ಇರ್ತೀನಿ ನಾನು. ಪ್ರತಿ ಒಂದು ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡ್ತೀನಿ, ಅದನ್ನ ಏನ್ ಮಾಡ್ತೀವೋ ಅದನ್ನೇ ನಾವು ಫಸ್ಟ್ ಹೇಳೋದು. ಸುಮ್ನೆ ಯಾವ್ದನ್ನು ಹೇಳಕ್ ಹೋಗಲ್ಲ. ಹಾಗಾಗಿ ಫ್ಯಾಷನ್ ಡಿಸೈನರ್ಗೆ 1 ತಿಂಗಳಲ್ಲಿ 25 ಡಿಸೈನ್ ಬ್ಲೌಸ್ ಹೊಲಿಸ್ತೀವಿ ಅಂದ್ರೆ ಹೊಲಿಸ್ತೀವಿ. ಅದನ್ನ ಮಾಡಿರೋದು ತೋರಿಸ್ತೀವಿ, ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ರು ಅಂತೆ. ಅದ ಇಲ್ಲ ಮೇಡಮ್ ಫುಲ್ ಪ್ಯಾಕೇಜ್ ತಗೊಂತೀವಿ ಅಂದ್ರೆ ಕಣ್ಣು ಮುಚ್ಕೊಂಡ್ ತಗೊಳ್ಳಿ, ಫುಲ್ ಎಲ್ಲ ಇರುತ್ತೆ. ಬ್ಲೌಸ್ ಇರುತ್ತೆ, 50 ಡಿಸೈನ್ಸ್ ಬ್ಲೌಸು, ಡ್ರೆಸ್ಸು, ಗೌನು, ಬೇಬಿ ಫ್ರಾಕ್ ಎಲ್ಲವೂ ಇರುತ್ತೆ. ಸೇರ್ಕೋಬೇಕು ಅನ್ನೋರು ನೀವು PDF ಕಳಿಸ್ಕೊಳ್ಳಿ, ಖಂಡಿತ ಕಳಿಸ್ಕೊಡ್ತೀನಿ, ನೋಡ್ರು ಅಂತೆ. ಓಕೆನಾ? ನಾನು ಹೇಳಿದ ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಎಕ್ಸ್ಟ್ರಾ ಬರೋದು, ನಮ್ಮ ಸ್ಟೂಡೆಂಟ್ಸ್ ಗಳೆಲ್ಲ ಹೊಲಿದಿರೋದೆಲ್ಲ ತೋರಿಸ್ತೀನಿ. ಆ ವಿಡಿಯೋದಲ್ಲಿ ಇನ್ನು ಮುಂದೆ ಹೇಳ್ತಾ ಹೋಗೋಣ. ಓಕೆನಾ? ನಿಮ್ಗೆ ಏನಾದ್ರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ಬೇಕು ಹೇಳಿ, ಪಟಪಟ ಅಂತೇಳಿ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆ ಶೇರ್ ಮಾಡ್ಬೇಕು. ನೀವು ಸೇರ್ಕೋಬೇಕು ಪಟ್ ಅಂತ ಇನ್ನೊಬ್ಬರಿಗೆ ಫೋನ್ ಮಾಡ್ಬಿಟ್ಟು ಮ್ಯಾಮ್ ನಾವು ಕ್ಲಾಸಿಗೆ ಸೇರ್ಕೊಂತೀವಿ, ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಫೋನ್ ಮಾಡಿ ಹೇಳ್ಬೇಕು. ಅಡ್ಮಿಷನ್ ಮಾಡ್ಕೊಂಡು ಕಲಿಬೇಕು, ಬರ್ತಾ ಇರ್ಬೇಕು ಅಷ್ಟೇ. ಓಕೆನಾ? ಬಾಯ್.